ಸಂಬಳ ಮೊದ್ಲೇ ಹೇಳ್ದಂಗ ಅಷ್ಟೇ ಕೊಡೋದು. ಏನೋ ನೋಡ್ಕೊಂಡ್ ಕೊಡಿಯಕ್ಕ. ಎಲ್ಲ ಕೆಲಸ ಮಾಡ್ತೀಯ ತಾನೇ? ಅಕ್ಕ ಎಲ್ಲ ಮಾಡ್ತೀನಿ. ಸರಿ, ನಾಳೆಯಿಂದ ಬಾ. ಬರ್ತೀನಿ. ಅಕ್ಕ ಅಕ್ಕ, ಎಷ್ಟು ಸರಿ ಹೇಳಿದೀನಿ ನಿಮ್ಗೆ ಡಿಸೈನರ್ ಸೀರೆ ಉಡ್ಬೇಡಿ ಅಂತ. ಅದನ್ನ ವಾಷಿಂಗ್ ಮಿಷಿನ್ ಆಗತ್ತಾ? ನನ್ಗೆ ಇವಾಗ ನೀವೇ ಕುತ್ಕೊಂಡು ಹೋಗಿರಿ. ನೋಡಮ್ಮ, ನಾಷ್ಟಕ್ಕೆ ಪಲಾವ್ ಮಾಡ್ಬಿಡು. ನಾನೇನ್ ಮಾಡ್ಬೇಕು ಅಂತ ನೀವ್ ಹೇಳ್ಬಿಡಿ. ಇವಾಗ ಪಲಾವ್ ಮಾಡ್ಕೊಂಡ್ ಕುತ್ಕೊಂಡ್ರೆ ನನ್ ಮರಿಯನ್ನು ಶಿಫ್ಟಿಗೆ ಎಷ್ಟ್ ಗಂಟೆಗೆ ಹೋಗ್ಲಿ? ಅಲ್ಲ ಅಮ್ಮ, ಖಾಲಿ ಉಪ್ಪಿಟ್ಟು ಮಾಡ್ತೀನಿ, ಅದನ್ನ ತಿನ್ನಿ. ಕಸ ಎಲ್ಲ ಗುಡ್ಸಾಗಿದೆ, ನೀವು ನೆಲ ಒರ್ಸ್ಕೊಂಬಿಡಿ. ಬಟ್ಟೆ ಒಗ್ದಾಗಿದೆ, ಹೋಗಿ ಒಣಗಾಕೊಳ್ಳಿ. ಹಂಗೆ ನೆಕ್ಸ್ಟ್ 3 ದಿನ ನಾನು ಕೆಲ್ಸಕ್ಕೆ ಬರಲ್ಲ, ನೀವೇ ಅಡ್ಜಸ್ಟ್ ಮಾಡ್ಕೋಬೇಕು. ಇನ್ನೂ ತರಕಾರಿ ಹೆಚ್ಚಿಲ್ಲ ನೀವು. ಇಷ್ಟೊತ್ತವರೆಗೂ ತರಕಾರಿ ಹೆಚ್ಕೊಂಡ್ ಕುತ್ಕೊಂಡ್ರೆ ನಾನು ಸಾರು ಮಾಡೋದು ಯಾವಾಗ? ಎಲ್ಲನೂ ನಾನೇ ಹೇಳ್ಕೊಡ್ಬೇಕು. ಎಷ್ಟು ಸರಿ ಹೇಳಿದೀನಿ AC ಹಾಕ್ಸಿ ಅಡುಗೆ ಮನೆಗೆ ಅಂತ. ನನಗಂತೂ ಸೆಕೆ ತಡೆಯೋಕೆ ಆಗ್ತಾ ಇಲ್ಲ. ಆ ಲಾಸ್ಟ್ ಪೀದಿ ಶಾಂತಮ್ಮ ಅವ್ರ ಮನೆ ಕೆಲಸದವ್ರಿಗೆ ಎಷ್ಟು ಸಂಬಳ ಕೊಡ್ತಾರೆ. ನಾನಾಗಿದ್ಕೆ ಇನ್ನೂ ಇಲ್ಲಿದ್ದೀನಿ. ಸ್ವಲ್ಪ ನನ್ನ ಬಗ್ಗೆ ನೀವು ಯೋಚನೆ ಮಾಡಿ. ಇವಳು ನನ್ನ ಕೆಲ್ಸಕ್ಕೆ ತಗೊಂಡೋಳ, ನಾನು ಇವಳನ್ನ ಕೆಲ್ಸಕ್ಕೆ ತಗೊಂತ ಇದನ್ನ ಗೊತ್ತೇ ಆಯ್ತಲ್ಲ ನನಗೆ. ಅಕ್ಕ ಸರಿ, ನಾನು ಮುಂದಿನ ವಾರ ನಮ್ಮ ಊರಿಗೆ ಹೋಗ್ಬೇಕು. ಈ ತಿಂಗಳು ಸಂಬಳ ಸ್ವಲ್ಪ ಬೇಗ ಕೊಟ್ರೆ ಒಳ್ಳೇದು. ಮಳ್ಳಿ ಸಂಬಳ ಕೇಳಿದಕ್ಕೆ ಸತ್ತೇ ಹೋದ್ಲು. ಸಿಂಕಲ್ಲಿ ಒಂದಿಲ್ದಂಗೆ ನಾನು ಪಾತ್ರೆ ತೊಳ್ದಿದ್ದೀನಿ. ನಾನು ಬರೋವರೆಗೂ ಸಿಂಕ್ ಅಷ್ಟೇ ನೀಟಾಗಿರ್ಬೇಕು. ಇಲ್ಲ ಅಂದ್ರೆ ನಾಳೆ ನಾನು ಪಾತ್ರೆ ಮುಟ್ಟಲ್ಲ.